ರೊಮ್ಮನಗೂಡ ಎಸ್ಸಿ ಕಾಲೋನಿಗೆ 1 ತಿಂಗಳಿಂದ ನೀರಿಲ್ಲ. ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ದೂರು. ಕಾಳಗಿ ತಾಲೂಕಿನ ರೊಮ್ಮನಗೂಡ ಹಾಗೂ ತೆಗಲತಿಪ್ಪಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೂಲಭೂತ ಸಮಸ್ಯೆ ಕುರಿತು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ತಾಲೂಕು ಸಮಿತಿ ಕಾಳಗಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಂಬೇಡ್ಕರ್ ಸರ್ಕಲ್ನಿಂದ ತಾಲೂಕು ಪಂಚಾಯತ್ ಕಾರ್ಯಾಲಯ ಎದುರುಗಡೆ ಪ್ರತಿಭಟನೆ ಮಾಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು. ಮಾರುತಿ ತೆಗಲತಿಪ್ಪಿ, ಡಿಎಸ್ಎಸ್ ಅಧ್ಯಕ್ಷರು ಕಾಳಗಿ ಮದನ್ ನವದಾಗಿ, ಮೋಹನ್ ಚಿನ್ನ, ಅರ್ಜುನ್ ಚಿಂಚೋಳಿ, ಮಲ್ಲಿಕಾರ್ಜುನ್, ರವಿ, ಹನುಮಂತ್, ಗ್ರಾಮದ ಮಹಿಳೆಯರು ಹಿರಿಯರು ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಆಲ್ರೆಡಿ ಹೊರಡಿಸಿದೆ. ಏನು ಸುಡು ಬೇಸಿಗೆಯಲ್ಲಿ ಇದ್ರೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ಸಮಸ್ಯೆ ಬರಬಾರ್ದಂತ ಹೇಳಿ ಸರ್ಕಾರದ ಆದೇಶ ಬಂದ್ರು ಕೂಡ ಅಲ್ಲಿರುವಂತ ಏನು ಪಿಡಿಒ ಅಧಿಕಾರಿಗಳಿದ್ದಾರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸ್ಪೆಷಲ್ ಆಗಿ ನಮ್ಮ ದಲಿತ ಮತ್ತೆ ನಮ್ಮ ಎಸ್ಸಿ ಓಣಿಗಳಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನಾವು ಈ ಹೋರಾಟದ ಮುಖಾಂತರ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನು ಈ ರುಮ್ಮನಗೂಡು ಮತ್ತು ಏನು ನಮ್ಮ ಹಚ್ಚರ ಗ್ರಾಮದಲ್ಲಿರುವಂತ ಎಸ್ಸಿ ಬಡಾವಣೆಗೆ ಆಲ್ರೆಡಿ ಏನು ಕುಡಿಯೋ ನೀರಿನ ವ್ಯವಸ್ಥೆ ಆದಷ್ಟು ಬೇಗ ನೀವು ಮಾಡದಿದ್ರೆ ನಾವು ಮುಂಬರುವ ದಿನಗಳಲ್ಲಿ ಏನು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿ ನಿಮಗೆ ಬಿಸಿ ಮುಟ್ಟಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ದಾರೆ ಮತ್ತು ಏನು ಇವತ್ತು ತಾಲೂಕು ಮಟ್ಟದಲ್ಲಿ ಶಾಸಕರು ಈಗಾಗಲೇ ಮೀಟಿಂಗ್ ಬಂದಿದ್ದಾರೆ. ಯಾವ ಗ್ರಾಮದಲ್ಲಿ ನೀರಿನ ಸಮಸ್ಯೆಗಾಗಿರಬಹುದು ಮತ್ತು ದನಕರುಗಳಿಗೆ ಮೇವಿನ ವ್ಯವಸ್ಥೆಗಾಗಿರಬಹುದು ಅನೇಕ ಬಗೆಯಾಗಿ ಕಾನೂನುಬದ್ಧವಾಗಿ ಮೀಟಿಂಗ್ ಬಂದರೂ ಸಹ ಒಬ್ಬ ಅಧಿಕಾರಿಗಳು ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ ಇವತ್ತೇನು ಮೌನವಾಗಿ ಕುಂತಾರಂತ ಅಂತ ಪಿಡಿಒ ಯಾರ್ಯಾರ ಮತ್ತೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದಾರ ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಸರ್ಕಾರ ಅನೇಕ ಒಂದು ನೀರಿನ ಸಮಸ್ಯೆ ಮತ್ತು ಅನೇಕ ಇವತ್ತು ಸರ್ಕಾರ ಅವತ್ತೇನು ಸೆಂಟ್ರಲ್ ಗೌರ್ಮೆಂಟ್ ಅದಂತ ಜಲಜೀವನ್ ಮಿಷನ್ ಜೆಜೆಎಂ ಏನು ವರ್ಕ್ ಅದ ಆ ವರ್ಕ್ ಬಗ್ಗೆ ಇವತ್ತೇನು ಯಾವ ಗ್ರಾಮದಲ್ಲಿ ಹೋರಿ ಯಾವುದೇ ಗ್ರಾಮದಲ್ಲಿ ಸಂಪೂರ್ಣವಾಗಿ ಕಳಪ ಮಟ್ಟದ ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತೇನು ಜೆಜೆಎಂ ವರ್ಕ್ ಅದ ನಾಮಕೋಸ್ಕರ ಮಾತ್ರ ಇವತ್ತು ಜೆಜೆಎಂ ವರ್ಕ್ ಅಂತ ಇವತ್ತು ಹೆಸರಿಗೆ ಮಾತ್ರ ಇವತ್ತು ಆ ಯೋಜನೆ ಆಗಿದೆ. ಆ ಯೋಜನೆ ತಕ್ಕಂತೆ ಇವತ್ತು ಜನರಿಗೆ ಯಾವುದೇ ನೀರು ಒದಗಿಸುತ್ತಿಲ್ಲ. ಅದಕ್ಕಾಗಿ ಇವತ್ತೇನು ಅದು ಸಂಬಂಧಪಟ್ಟಂತ ಇವತ್ತೇನು ವಾಟರ್ ಸಪ್ಲೈ AW ಆಗಿರ್ಬೋದು ಮತ್ತು ಜೈ ಅವರಾಗಿರ್ಬೋದು ಇವತ್ತು ಯಾಕಂದ್ರೆ ವಿಶೇಷವಾಗಿ ಅವರಿಗೆ ಸಂಬಂಧಪಡ್ತದೆ. ಇವತ್ತು ಯಾಕಂದ್ರೆ ವಿಶೇಷವಾಗಿ ನೀರಿನ ಸಮಸ್ಯೆ ಏನಿರ್ತಂದ್ರೆ ಆ ಇಲಾಖೆಗೆ ಅವ್ರಿಗೆ ಸಂಬಂಧಪಡ್ತದೆ. ಆ ಇಲಾಖೆ ಏನು ಜೈ ಯಾರು ಇರ್ತೋ ಮತ್ತು ಅವ್ರ ಸೆಕ್ಷನ್ ಆಫೀಸರ್ ಯಾರು ಇರ್ತೋ ಮತ್ತು AW ಸಾಬರು ತಾವು ಕೂಡಲೇ ಏನು ಈ ಗ್ರಾಮಕ್ಕೆ ನೀರಿನ ಸಮಸ್ಯೆ ಅದೋ ಆ ನೀರಿನ ಸಮಸ್ಯೆ ಕೂಡಲೇ ಹೋಗಿ ನೀವು ಪರಿಗಣಿಸಬೇಕು. ಯಾಕಂದ್ರೆ ಇವತ್ತೇನು 76 ವರ್ಷ ಗತಿಸಿದ್ರು ಸಹ ಇವತ್ತು ಸ್ವತಂತ್ರ ಬಂದು 76 ವರ್ಷ ಗತಿಸಿದ್ರು ಸಹ ಇವತ್ತಿನ ಒಂದು ಎಸ್ಸಿ ಓಣಿಯಲ್ಲಿ ನೀರಿಲ್ಲ ಅಂತಂದ್ರೆ ನಮ್ಮ ಇವತ್ತೇನು ನಾವು ಇದ್ರಿಗೂ ಒಂದು ಸತ್ತಂಗ ಅಂತ ಪರಿಸ್ಥಿತಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೆಲ್ಲಾ ಜನಾಂಗಗಳು ಕಟ್ಟಕರ ಒಂದು ಯಾವತ್ತು ಸಮಾಜದ ಪ್ರತಿಯೊಂದು ಸಮಾಜಕ್ಕೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಂತ ಇವತ್ತೆಲ್ಲ ಇದ್ರೂ ಸಹ ಒಬ್ಬ ಅಧಿಕಾರಿಗಳು ಒಂದು ಏನು ಜನರಿಗೆ ನೀರಿನ ವ್ಯವಸ್ಥೆಯನ್ನು ಒದಗಿಸಲೇ ಇವತ್ತೇನು ನಿರ್ಲಕ್ಷ್ಯತೆಯಿಂದ ಕುಂತಿರಲ್ಲ ಆ ಪ್ರಶ್ನೆ. ಕಾಳಗಿ ತಾಲೂಕಿನಲ್ಲಿ ರುಮ್ಮನಗೂಡು ಆಗಿರ್ಬೋದು ಮತ್ತು ಸಾಸರಗಾಂವ್ ಆಗಿರ್ಬೋದು, ಮೊನ್ನೆ ರಟ್ಗಲ್ ಕೂಡ ಮಾಡಿದರು. ಹೀಗೆ ಪ್ರತಿಯೊಂದು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾಯಿದೆ ಸರ್. ಡೈಲಿ ಏನಪ್ಪ ಅಂತಂದ್ರೆ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ತಾವು ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ತಾಲೂಕು ಅಧಿಕಾರಿಗಳು ಪಂಚಾಯತ್ PDOಗಳು ಏನು ಕೇರ್ಲೆಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ನನಗೆ ಆಲ್ರೆಡಿ ಮಾರುತಿ ತೆಗಲತಿಪ್ಪಿ ಅವರು ಒಂದು ವಾರದಿಂದ ನನ್ನ ಗಮನಕ್ಕೆ ತಂದಿರು. ಹಾಂ ಸರ್, ನಾವು ಫೋನ್ದಾಗ ಮಾತಾಡಿದ್ದೆ. ಅವ್ರು ಏನು ಹೇಳಿದ್ರು, ಅಲ್ಲಿ ಕನೆಕ್ಷನ್ ಕೊಟ್ಟಿವಿ. ಹಾಂ ಸರ್, 400 ಮೀಟರ್ ದೂರ ಆಗ್ತದ. ಹಾಂ ಸರ್, ನಾವು 200 ಮೀಟರ್ದ ಕನೆಕ್ಷನ್ ಮಾಡ್ಯಾರ. ಅರ್ಧಕ್ಕೆ ಕೆಲಸ ಬಿಟ್ಟು ಹೋಗ್ಯಾರ. ಇನ್ನು 200 ಮೀಟರ್ ಮಾಡೋದದ. ಅವ್ರು ಒಂದು ಸ್ವಲ್ಪ 100 ಅಥವಾ 200 ಮೀಟರ್ ಬಂದು ನೀರು ತೊಗೋಬೇಕು ಸರ್. ಆಮೇಲೆ ಅವರು ಬಂದಾಗ ಅದು ಇಟ್ಟು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ನನ್ನ ಗಮನಕ್ಕೆ ತಂದಿರು. ಸೊ ಹಾಗಾಗಿ ಅವರಿಗೆ ನಾನು ಇವತ್ತು, ಯಾಕಂದ್ರೆ ನಾವು ಸ್ಪಾಟಿಗೆ ಹೋಗಿಲ್ಲ, ಫೋನ್ದಾಗ ಮಾಡಿದ್ರಿಂದ ಇವತ್ತು ನಾವು ಇವ್ರ ಸಂಘಟ ಯಾರು ನಮ್ಮ ಪ್ರತಿಭಟನೆ ಮಾಡ್ತಾರೆ ಅವ್ರ ಮುಖಂಡರ ಸಂಘಟ ನಾವು ಸ್ಪಾಟಿಗೆ ಹೋಗಿ ಅಲ್ಲಿ ರಿಯಲ್ ಏನದ ಇದು ನೋಡ್ಕೊಂಡು ನಮಗೆ ನಾನು ಅದರ ಸವಿಸ್ತರ ಮಾಹಿತಿ ಕೊಡ್ತೀನಿ. ನಾನು ಸರ್ ಒಂದೇ ಗ್ರಾಮ ಅಲ್ಲ ಸರ್, ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್. ಸ್ವಲ್ಪ ಏನಾಗ್ತದೆ, ಸಮ್ಮರ್ ಇದ್ರದಾಗ ನೀರಿನ ಬತ್ತಿ ಹೋಗ್ತಾವ. ಮೋಟ್ರು ಏನಾಕಿದಾಗ ಸ್ಪಾಟ್ದಾಗ ಏನಾಗ್ತಾವ, ಈಲ್ಡ್ ನೀರು ಕಡಿಮೆ ಆಯ್ತಂದ್ರೆ ಈಲ್ಡ್ ಮೋಟ್ರ್ ಸುಟ್ಟೋಗ್ತಾವ.
ಸೊ ಹಾಗಾಗಿ ಜನರು ಸ್ವಲ್ಪ ತಾಳ್ಮೆಯಿಂದ ಇದು ಮಾಡ್ಬೇಕು. ಈಗ ತಾವು ಹೇಳಕತ್ತೀರಿ ಒಂದು ವರ್ಷದಿಂದ ನಮ್ಮ ಗಮನಕ್ಕೆ ತಂದಿಲ್ಲ. ಆಮೇಲೆ ಅಲ್ಲಿ ಏನದಂದ್ರೆ ರುಮನ್ಗೂಡಲ್ಲಿ ಈಗ ಆಲ್ರೆಡಿ ಎಲೆಕ್ಟೆಡ್ ಬಾಡಿ ಇರ್ತದ, ಬಾಡಿದವ್ರು ಮಾಡ್ಬೇಕು. ನಾವು ಬಾಡಿ ಇರೋದಲ್ಲಿ ಎಲ್ಲಿ ಇರ್ತೋ ಅಲ್ಲಿ ಸ್ವಲ್ಪ ಭಾಳ ಶ್ರಮ ಇದು ಮಾಡ್ತೀವಿ. ಹಾಗಾಗಿ ನಾವು ಅವರು ಬಾಡಿ ಮೆಂಬರ್ಗೆ ಪ್ಲಸ್ PDO ಅವ್ರಿಗೆ ಹೇಳಿದ್ದೆವು. ಈಗ ಅದು ಅವರು ಮಾಡಿಲ್ಲ. ನಾವು ಸ್ಪಾಟಿಗೆ ಹೋಗಿ ನೋಡಿ ಅದೇನದ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.